ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಂಜು ವಿಲೇಜ್ ವ್ಲಾಗ್ಸ್. ನಾನು ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇದು ಆಯುಧ ಪೂಜೆದ ವ್ಲಾಗ್. ಇದು ಬೆಳಗ್ಗೆ 4:15ಗೆ ಎದ್ಬಿಟ್ಟು ಮನೆ ಕೆಲಸ ಎಲ್ಲ ಮುಗಿಸಿ ಇವಾಗ ನಮ್ಮ ಮನೆಯವರು ದೀಪನ ಹಚ್ತಾ ಇದ್ದಾರೆ. ನಾನು ಮನೆ ಕೆಲಸ ಎಲ್ಲ ಮಾಡಿಕೊಟ್ಟೆ. ನಾನು ತಿಂಡಿ ಮಾಡ್ತಾ ಇದ್ದೆ, ಎಲ್ಲ ರೆಡಿ ಮಾಡಿಕೊಟ್ಟೆ. ಅವ್ರನ್ನ ಪೂಜೆ ಮಾಡಿ ಅಂತ ಅಂದೆ. ಹಾಗಾಗಿ ಅವರು ಪೂಜೆನ ಮಾಡ್ತಾ ಇದ್ದಾರೆ. ನೈಟೇ ಗಾಡಿ ಎಲ್ಲ ತೊಳೆದು ಶೋರೂಮ್ ಎಲ್ಲ ತೊಳೆದ್ಬಿಟ್ಟು ಬಂದಿದ್ರು. ಇವಾಗ ನಾವು ಬಾವಿನೂ ಕೂಡ ತೋಟ ಹತ್ರ ಹೋಗ್ಬಿಟ್ಟು ಪೂಜೆ ಮಾಡಬೇಕು. ಬಾವಿ ಪೂಜೆ ಎಲ್ಲ ಮನೇಲಿ ಪೂಜೆ ಮುಗಿಸಿ ಮನೇಲಿ ಬೈಕು ಮತ್ತು ಸೈಕಲ್ ಇದೆಲ್ಲ ಪೂಜೆ ಮಾಡಿಬಿಟ್ಟು ತೋಟ ಹತ್ರ ಹೋಗಿ ಬಾವಿ ಪೂಜೆ ಎಲ್ಲ ಮಾಡಿಕೊಂಡು ಬಂದು ಮತ್ತೆ ಶೋರೂಮ್ಗೆ ಹೋಗಬೇಕು. ಹಾಗಾಗಿ ಬೆಳಗ್ಗೆ ಕೆಲಸ ಬೇಗ ಎಲ್ಲ ಮುಗಿಸ್ಬಿಟ್ಟು ಮನೇಲೂ ಕೂಡ ಕೆಲಸ ಎಲ್ಲ ಮುಗಿಸ್ಕೊಂಡು ಪೂಜೆನ ಮಾಡ್ತಾ ಇದ್ದೀವಿ. ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನೀವು ಯಾರೆಲ್ಲ ಚಾನಲ್ ನೋಡ್ತಾ ಇದ್ದೀರಾ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಂದು ಸ್ನಾನ ಎಲ್ಲ ಮುಗ್ದಿತ್ತು, ತಿಂಡಿ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೆ. ಮಕ್ಕಳೆಲ್ಲ ಹಸ್ಕೊಂಡಿದ್ದು ಅಂತ ಅಂದ್ಬಿಟ್ಟು ಶೋರೂಮ್ಗೆ ಹೋದರೆ ಮತ್ತೆ ಟೈಮ್ ಆಗುತ್ತೆ. ಎಲ್ಲ ಪೂಜೆ ಮುಗಿಸಿ ನಾವು ತಿಂಡಿ ತಿನ್ನೋಕೆ ಹೋಗೋ ಅಷ್ಟರಲ್ಲಿ ಹೋಟೆಲ್ಗೆ ಅಂತ ಅಂದ್ಬಿಟ್ಟು ಮನೆಯಲ್ಲೇ ಮಾಡ್ತಾ ಇದ್ದೀನಿ. ತಿಂಡಿ ಬಂದ್ಬಿಟ್ಟು ಚಿತ್ರಾನ್ನ ಮತ್ತು ಚಟ್ನಿ. ನಮ್ಮ ಮನೆಯವ್ರ ಪಾರ್ಟ್ನರು ತೀರೋದ್ಮೇಲೆ ಅಂಗಡಿ ಎಲ್ಲ ನಮ್ಮ ಯಜಮಾನ್ರನ್ನೇ ಸ್ವಂತವಾಗಿ ಮಾಡಿಕೊಂಡ್ರು. ಇವಾಗ ಇವರೊಬ್ಬರೇ ನಡೆಸ್ತಾ ಇರೋದು. ಐನರ್ನೆಲ್ಲ ಕರೆಸ್ಬಿಟ್ಟು ಪೂಜೆ ಮಾಡ್ಸೋಣ ಅಂತ ಅಂದ್ಬಿಟ್ಟು ಸುಮಾರು ತಿಂಗಳಾಗೋಯ್ತು ಅಂಗಡಿಗೆಲ್ಲ ಪೇಂಟ್ ಮಾಡಿಸಿ ಮಾಡ್ಸೋಣ ಅಂತ ಅಂದ್ಕೊಂಡು ಮಾಡ್ಸೋಕ್ಕೆ ಆಗಿರಲಿಲ್ಲ. ಹಾಗಾಗಿ ಇವತ್ತೇನೆ ಕರೆಸ್ಬಿಟ್ಟು ಐನರ್ನ ಪೂಜೆ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೀವಿ. ಮಿಷಿನ್ನು ಪೂಜೆ ಎಲ್ಲ ಮುಗಿಸ್ಬಿಟ್ಟು ಇವಾಗ ತಿಂಡಿ ಹಾಕ್ಕೊಡ್ತಾ ಇದ್ದೀನಿ. ತಿಂಡಿ ತಿಂದ್ಬಿಟ್ಟು ಅವರು ನನ್ನ ಮಗ ಮತ್ತು ನಮ್ಮ ಹಸ್ಬೆಂಡು ಇಬ್ಬರು ತೋಟ ಹತ್ರ ಹೋಗ್ಬಿಟ್ಟು ಬಾವಿಯೆಲ್ಲ ಪೂಜೆ ಮಾಡ್ಕೊಬರ್ತಾರೆ. ನಾನು ಅಷ್ಟರಲ್ಲಿ ನಾನು ತಿಂಡಿ ಎಲ್ಲ ಮುಗಿಸ್ಕೊಂಡು ಶೋರೂಮ್ಗೆ ಹೊರಡಬೇಕು. ಇವಾಗ ಹೋಗ್ತಾ ಇದೀವಿ ಪೂಜೆ ಅಲ್ವಾ ಅಂತ ಅಂದ್ಬಿಟ್ಟು ಒಂದು ಸ್ಯಾರಿನ ಹಾಕ್ಕೊಂಡಿದ್ದೀನಿ. ಈ ಸ್ಯಾರಿನ ಇವಾಗೆಲ್ಲ ತೊಗೊಂಡಿದ್ದು ನನ್ನ ಮಗಳು ಪ್ರೆಗ್ನೆಂಟಲ್ಲಿ ಜಾಸ್ತಿ ಇವೆ ಟ್ರೆಂಡಿಂಗ್. ಅವಾಗ ನಾನು ಒಂದು ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ತೊಗೊಂಡಿದ್ದು. ಇವಾಗಿನ ಟ್ರೆಂಡಿಂಗಲ್ಲಿಲ್ಲ ಬ್ಲೌಸು. ಅವಾಗ ಏನಿತ್ತು ಆ ಥರ ಸ್ಟಿಚ್ ಮಾಡಿಸಿದ್ದೆ. ಅವಾಗೆಲ್ಲ ಸ್ಟೋನಿಗಿನೂ ಹಾಕ್ಸ್ಬಿಟ್ಟು ಹಂಗೇನೆ ಸ್ಟಿಚ್ ಮಾಡಿಸ್ತಾ ಇದ್ವಿ. ನನ್ನ ಹತ್ರ ಇರೋ ಸ್ಯಾರಿ ಎಲ್ಲ ಆಲ್ಮೋಸ್ಟ್ 1 ಸಲ 2 ಸಲ ಅಷ್ಟೇ ಉಟ್ಟಿರೋದು. ಈ ಸ್ಯಾರಿನೂ ಕೂಡ ಅಷ್ಟೇ. ಹಾಗಾಗಿ ಈ ಥರ ಪೂಜೆಗೆಲ್ಲ ಸಿಂಪಲಾಗಿ ಒಂದೊಂದ್ಸಲ ಉಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇವತ್ತು ವೇರ್ ಮಾಡಿದ್ದೀನಿ. ಎಷ್ಟೊಂದು ಸೀರೆ ಇದೆ, ಎಲ್ಲಾದರೂ ಉಟ್ಕೋಬೇಕು ಅಂತ ಅಂದಾಗ ಸೀರೆನೇ ಇಲ್ಲ, ಯಾವ ಉಟ್ಕೊಳ್ಳೋಣ ಅನ್ನಂಗೆ ಆಗ್ತಾ ಇರುತ್ತೆ. ಸೇಮ್ ನನಗೆ ಇದೇ ಪ್ರಾಬ್ಲಮ್ಮು ಇಲ್ಲ ನಿಮಗೂ ಇದೇ ಪ್ರಾಬ್ಲಮ್ ಏನೋ ಗೊತ್ತಿಲ್ಲ. ಎಷ್ಟು ಸೀರೆ ಬಟ್ಟೆ ಇದ್ರೂ ಎಲ್ಲಾದರೂ ಹೋಗ್ಬೇಕಾದ್ರೆ ಹಾಕೊಂಡು ಹೋಗೋಕ್ಕೆ ಅಯ್ಯೋ ಹಾಕ್ಕೊಂಡಿನಲ್ವ ಅವತ್ತು ಇಲ್ಲ ಬಟ್ಟೆ ಅನ್ನೋ ಥರ ಫೀಲ್ ಆಗುತ್ತೆ. ಹೊಸ ಆಗುತ್ತಾ ಇರಬೇಕು, ಇಕ್ಕತ್ತಾ ಇರಬೇಕು. ನನ್ನಷ್ಟು ಬಂಡವಾಳ ಸಿಕ್ಕಾಬಟ್ಟೆ ಬಂಡವಾಳ ಆಗ್ತೀನಿ ಬಟ್ಟೆಗೆಲ್ಲ. ಎಲ್ಲ ಖರ್ಚಿಫೆಲ್ಲ ವೀಲಿಂಗ್ ಬೇಕು ನಿಮ್ಗೆ ಈ ವಯಸ್ಸಿಗೆ ನೋಡಿ. ಬಾಯ್. ವಾಸ್ತೆ ಮೂಗು ಬಿಡು. ನಮ್ಮ ಹಸ್ಬೆಂಡ್ ಮತ್ತು ನನ್ನ ಮಗನೂ ಕೆಳಗಡೆ ಹೋದ್ರು ಪೂಜೆ ಸಾಮಾನೆಲ್ಲ ತಗೊಬರೋದಕ್ಕೆ. ನಾನು ಮತ್ತು ನನ್ನ ಮಗಳು ಇಲ್ಲಿ ಕೂತಿದ್ದೀವಿ.
ಸ್ವಲ್ಪ ಹಾಕಿ ಸಾಕು. ಎಟಕ್ಸ್ತಾ ಇಲ್ವಾ? ಹಾಂ, ಏನಾಗಲ್ಲ ತಡಿ, ಒರೆಸ್ಕೋಬೋದು. ಕಲರ್ಫುಲ್ಲು ಈ ದಸರಾದ ಇದರಲ್ಲಿ ಕಲರ್ಫುಲ್ಲಾಗಿ ಕಾಣಿಸ್ಬೇಕೆಲ್ಲ ಆಯ್ತು ಪೂಜೆಲಿ. ಕರೆ ಆಗುತ್ತೆ ಪರೆ ಆಗುತ್ತೆ ಅಂದ್ಕೊಂಡು ಎಲ್ಲಿಗೆ ಹಾಕ್ತೀರಾ? ಹಾಂ, ಸಿಂಪಲ್ ಹಾಕ್ಬಿಟ್ಟು ಮಧ್ಯಕ್ಕೊಂದು ಕಟ್ಟು, ಹಾಗೆ ಮಧ್ಯಕ್ಕೆ ಬಿಡು, ಮಧ್ಯಕ್ಕೆ ಹಾಕು. ವೈಡ್ದು ಮನೇಲಿ ಇಟ್ಕೊಂಡ್ಬರ್ತಾರಾಗೋದು ಎಲ್ಲ ರೆಡಿ ಮಾಡಿ ತರಬೇಕು. ಬೇಡ ಅಂತ ಸದ್ಯಕ್ಕೆ ಎಣ್ಣೆ ಮಾಡಿದ್ದಲ್ಲ ಫೋನ್. ನಮಸ್ತೆ ಏತಾಭ್ಯಂ ಅಸ್ತು ಭಗವದ್ವಾಸರ ಏತಾಭ್ಯಂ ವಿಷ್ಣು ದೇವತಾಭ್ಯ ನಮಃ. ಸುಮ್ಮನಿರ್ಬೇಕು ಪೂಜಾ ಏತಾಭ್ಯ ನಮಃ. ಕರುಣಾಸಹಸ್ರ ಏತಾಭ್ಯಂ ದೇವವರ್ಣ ಏತಾಭ್ಯಂ ವಿಶಿಷ್ಟಸ್ರ ಏತಾಭ್ಯ ನಮಃ. ನಮಸ್ತೆ ಏತಾಭ್ಯಂ ಅಸ್ತು ಭಗವದ್ವಾಸರ ಏತಾಭ್ಯಂ ವಿಷ್ಣು ದೇವತಾಭ್ಯ ನಮಃ. ಅದೇ ಕುಲದೇವತಾ ಲಕ್ಷ್ಮೀ ಅನುಗ್ರಹಸರಿ ಆಂಜನೇಯ ಸ್ವಾಮಿ ಏತಾಭ್ಯ ಅನುಗ್ರಹಸರಿ ಏತಾಭ್ಯ ಸರ್ವಸರಿ ಏತಾಭ್ಯ ನಮಃ. ಲಕ್ಷ್ಮೀ ದೇವತಾ ಸಂಕಲ್ಪಸರಿ ಏತಾಭ್ಯಂ ಪುರುಷರಿ ಏತಾಭ್ಯ ನಮಃ. ವನ್ನಾಂಬಿಕಾ ಅನುಗ್ರಹಸರಿ ಏತಾಭ್ಯಂ ಸರ್ವಸರಿ ಏತಾಭ್ಯಂ ಸರ್ವಾನುಗ್ರಹಸರಿ ಏತಾಭ್ಯಂ ಇಷ್ಟಾಭ್ಯ ಸಿದ್ಧಿರಸ್ತ. ಮಂಜುನಾಥ ನಾಮ್ಯಸರಿ ಏತಾಭ್ಯ ಸರ್ವಸಂಕಲ್ಪಸರಿ ಏತಾಭ್ಯ ಅನುಗ್ರಹಸರಿ ಏತಾಭ್ಯ ನಮಃ. ಸಂಜೀವನಿ ನಾಮ್ಯಸರಿ ಏತಾಭ್ಯ ಸರ್ವಸಂಕಲ್ಪಸರಿ ಏತಾಭ್ಯ ಪುರುಷರಿ ಏತಾಭ್ಯ ನಮಃ. ऋत्विक नाम से एताभ्य सर्वसर एताभ्य नमः. विद्या बुद्धि सिद्धि रसर एताभ्य नमः. नितन्या नाम से एताभ्य सर्वसंकल्पसर एताभ्य पुरुषर एताभ्य विष्णु एताभ्य नमः. अनुग्रहतेण एताभ्य कृतंतसर एताभ्य सर्वसर एताभ्य नमः. वेदावण एताभ्य वेदव्यासर एताभ्य सर्वसर एताभ्य नमः. अंगुष्टम एताभ्य एताभ्य नमः. सर्वसर एताभ्यं दशांकरं गुरुकुलं च मनोरसर एताभ्य नमः. अस्माकं सह कुटुंब परिवार क्षेम अभिवृद्ध्यार्थं आवाहिक नूतनस्य महालक्ष्मी अनुग्रह सिद्धिरस्त. दशांकरं गुरुकुलं च मनोरसर एताभ्य नमः. ಇನ್ನೊಂದ್ಸರಿಯ ಈ ಪ್ಯಾಟರ್ನ್ ಪೂಜೆ ಮಾಡೋಕ್ಕೆ ಬರಲ್ಲ. ಯಜ್ಞ ದೇವತಾ ನಮಸ್ತೆ ಏತಾಭ್ಯ ಮಸ್ತು ಭಗವದ್ವಾಸರಿ. ನಮ್ಮ ಕಡೆ ನೋಡೋದಿಲ್ಲ, ಈ ಕಡೆ ನೋಡು. ಅಲ್ಲಿ ತಿರುಗುವ देवताभ्यो नमः. साकु बन्नि सरिताभ्यो कुण्डलो ब्राह्मणदानेन सरिताभ्यो नमः. ಕೊಡಿ ಹಿಡ್ಕೊಳ್ಳಿ. ಮುಂದೆ
ಹೊಡಿಸ್ಕೋಬೇಕು ಹೊಡಿಸ್ಕೊಬಾರ್ದು ಆಯ್ತಾ ಕೊಡೋಗು ಬಿಡ್ತೀರಾ? ಹಾಂ ಗೈಸ್ ಇವಾಗ ಪೂಜೆ ಎಲ್ಲ ಮುಗೀತು, ಅಂಗಡಿ ಪೂಜೆ. ಮನೆಗೆ ಹೋಗ್ಬೇಕು. 4:15 ಬೆಳಗ್ಗೆ ಎದ್ದಿದ್ದು ವಿದ್ಯಾವತ ಹಂಗೆ ಅನ್ಬಾರ್ದು ಎಲ್ಲ ಹೇಳಿದಷ್ಟೆ. ಅದು ಯಾವ ಸ್ವೀಟ್ ನೋಡೋಣ ಕೊಡಿ. ಬೆಳಿಗ್ಗೆನೇ ಬರ್ತೀನಿ ಅಂದ್ರೆ ಲೇಟ್ ಆಗ್ಬಿಟ್ಟು ಮನೆಯಲ್ಲಿ ಅಲ್ಲಿ ಬಾವಿ ಪೂಜೆ ಮಾಡಿ ಎಲ್ಲ ಪೂಜೆ ಮಾಡಿ ಎಲ್ಲ ಮಾಡಿ ಭಗವತಿಗೆ ಇಷ್ಟ ಆಗೋಯ್ತು. ಏನು ಬೇಕು? ನೀನು ಖರ್ಚಿಫಲ್ಲೇ ಶೋರೂಮಲ್ಲಿ ಬಿಟ್ಮೇಲೆ ತಗೊಳ್ಳೋ. ಮ್ಯಾಂಗೋ ಮ್ಯಾಂಗೋ ತಿನ್ನು. ತಳ್ರಿ ಬೇಕು ಅಂದಿಲ್ಲ ಅದೇ ಅವ್ರಿಗೆ ಕೊಡ್ಸಲ್ಲ ತಗೋ ಅಂತ ಹೇಳಿಲ್ವ ನಿಮಗೆ? ಮಕ್ಕಳನ್ನೆಲ್ಲ ಕೂರಿಸ್ಕೊಂಡು ಲಸ್ಸಿನಲ್ಲಿ ಕೂತ್ಕೊಂಡು ತಿನ್ನೋಕ್ಕೆ ಹಿಂಸೆ ಆಯ್ತಿತ್ತು. ಹಾಗಾಗಿ ಜಸ್ಟ್ ಜ್ಯೂಸ್ಗೆ ಬಂದ್ವಿ. ಸ್ಯಾಂಡ್ವಿಚ್ ಮತ್ತು ಬೇರೆ ಐಟಮ್ ಎಲ್ಲ ತಿನ್ನೋಣ ಅಂತ ಅಂದ್ಬಿಟ್ಟು ಈ ಮಕ್ಕಳು ಅಲ್ಲೂ ಹಠ ಮಾಡ್ತಾ ಇದ್ದವು, ಇಲ್ಲೂ ಹಠ ಮಾಡ್ತಾ ಇದ್ದಾವೆ. ಅಲ್ಲಿ ಕುತ್ಕೊಂಡೆಲ್ಲ ತಿನ್ನೋಕ್ಕೆ ಮಕ್ಕಳನ್ನ ಕೂರಿಸ್ಕೊಂಡು ಹಿಂಸೆ ಆಯ್ತಾಯಿತ್ತು. ಹಾಗಾಗಿ ಇಲ್ಲಿ ಆರಾಮಾಗಿ ಕುತ್ಕೊಂಡು ತಿನ್ಬೋದು ಅಂತ ಅಂದ್ಬಿಟ್ಟು ಬಂದ್ವಿ. ಫಸ್ಟು ಆರ್ಡ್ರ್ ಮಾಡಿದ್ದು ಸ್ಯಾಂಡ್ವಿಚ್ಚು, ನೆಕ್ಸ್ಟು ಚಿಕನ್ ಪಾಪ್ಕಾರ್ನು ಮತ್ತು ಜ್ಯೂಸ್ ಎಲ್ಲ ಕುಟ್ಕೊಂಡು ಮನೆಗೆ ಬಂದ್ವಿ. ನೀಡೇ ತಿನ್ನಬೇಕು. ಚೆನ್ನಾಗಿತ್ತಲ್ಲ? ನಿಮಗೆಲ್ಲ ಬೆಲೆ ಇದ್ದಿಲ್ಲ, ನನಗೆ ಇಷ್ಟ. ಹೋಯ್ತವ್ರಪ್ಪ ಅಷ್ಟೇ. ಮಂಡೇ ಸಂಡೇ ಟ್ಯೂಸ್ಡೇ ಫ್ರೈಡೇ ಇದಷ್ಟೇ. ಕಸ್ಟರ್ಡ್ ಚೆನ್ನಾಗಿರುತ್ತೆ, ಕೋಲ್ಡ್ ಜಾಸ್ತಿ ಮಾಡ್ಕೊಂಡು. ಇವಾಗ ಜ್ಯೂಸು ಅದು ಇದು ಹರಳು ಮುಳು ಕಡ್ಡಿ ಕಸ ತಿನ್ಕೊಂಡು ಮನೆಗೆ ಹೋಯ್ತಾ ಇದೀವಿ. ಹೊಟ್ಟೆ ಫುಲ್ ಆಯ್ತು. ಊಟ ಮಾಡ್ಬೇಕಾ? ಡಾಬಾ ಇವಾಗ ನೆಕ್ಸ್ಟ್ ಡಾಬಾ. ಡಾಬಾಗೆ ಹೋಯ್ತಿರ್ಲಾ? ಗೊತ್ತಿರ್ಲಾ? ಹೊಟ್ಟೆ ತುಂಬಿ ಆಯ್ತಲ್ವಂತ ಅವನಿಗೆ. ಗೌಡಿಗೆರೆಗೆ ಹೋಗ್ಬಿಟ್ಟು ಫುಲ್ ಮಿಲ್ಸ್ ಊಟ ಮಾಡ್ಕೊಬರ್ಬೋದಿತ್ತಲ್ರಿ? ಅಲ್ಲ ಮುಂಚೆನೆ ಏನ್ ಗೊತ್ತಾ, ಈ ಜಸ್ಟ್ ಜ್ಯೂಸಲ್ಲಿ ಅಷ್ಟೆಲ್ಲ ತಿನ್ನೋದ್ಕಿಂತ ಸುಮ್ಮನೆ ಒಳ್ಳೆ ಫುಲ್ ಮಿಲ್ಸ್ ಊಟ ಪಡ್ಕೊಬರ್ಬೋದಿತ್ತು. ಮಟನ್ ಊಟನ ಗೌಡಿಗೆರೆಗೆ ಹೋಗಿದ್ರೆ ಮೊದಲೇ ಐಡಿಯಾ ಬರಲಿಲ್ಲ. ಒಂದ್ಸಲ ಫುಲ್ ಹೊಟ್ಟೆ ಫುಲ್ ಆಗೋಗೈತೆ. ಏನೇನು ತಿಂದು ಹೋಗುತ್ತಾ ನೋಡಿರಲ್ಲ ನೀವೇನೆ. ಸ್ಯಾಂಡ್ವಿಚ್ಚು, ಜ್ಯೂಸು, ಪಾಪ್ಕಾರ್ನು, ಆಮೇಲೆ ಚಿಕನ್ ಅದನ್ನ ಹೇಳ್ತಿರೋದು. ಆಮೇಲೆ ಚಿಕನ್ ಲಾಲಿಪಾಪು. ಸೊಳ್ಳೆ ಹೇಳ್ತಾನೆ. ಜ್ಯೂಸ್ ಕ್ಯಾಮ್ರಾ ಕೋಲ್ಡ್ ಕಾಫಿ, ಮಕ್ಕಳು ಐಸ್ ಕ್ರೀಮ್ ಅದು ಇದು ಏನೋ ಗೌಡ್. ಹೊಟ್ಟೆ ತುಂಬ ಚಮರಾಪಟ್ಟಣ ಫುಲ್ ರಶ್ಶು ಇವತ್ತು. ನಮ್ಮ ಮನೇಲಿ ಒಂಚೂರು ಗ್ಲಾಸ್ ಇಳಿಸ್ರಿ ಅಂತಂದ್ರೆ ಇಳಿಸಲ್ಲ, ಮತ್ತೆ ಬೈದದೆ.
ಇದಾಗಿತ್ತು ನಮ್ಮ ಮನೆಯ ಮತ್ತು ನಮ್ಮ ಅಂಗಡಿ ಆಯುಧ ಪೂಜೆಯ ವ್ಲಾಗ್. ಸೊ ಇಷ್ಟನ್ನು ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು.